ಯಾಕೆ ಟಿಪ್ಪು ಸುಲ್ತಾನ್ ರವರು ಅಷ್ಟೊಂದು ವಿರೋಧ ಕಟ್ಕೊಂಡು ಕೆಲಸ ಮಾಡ್ತಾರೆ ಅಂದ್ರೆ ಶೋಷಿತರ ಪರವಾಗಿ? ಅದು ಯಾಕೆ ಅಂದ್ರೆ ಕುರಾನಿನ ಒಂದು ಶ್ಲೋಕ ಇದೆ, ಕುಂತುಂ ಖೈರುಲ್ ಉಮ್ಮಾ ಉಖ್ರಿಜತ್ ಲಿನ್ನಾಸ್. ನೀವು ತುಂಬಾ ಅತಿ ಉತ್ತಮವಾದಂತಹ ಜನರು, ನೀವು ಬಡವರ ಪರವಾಗಿ, ಶೋಷಿತರ ಪರವಾಗಿ ಅಥವಾ ಕೆಟ್ಟ ದಾರಿಯಲ್ಲಿ ಹೋಗ್ತಾ ಇರ್ತಕ್ಕಂಥ ಜನರನ್ನ ಆ ಕೆಟ್ಟ ದಾರಿಯಿಂದ ನಿಲ್ಲಿಸಿ ಒಳ್ಳೆ ದಾರಿಗೆ ಕರ್ಕೊಂಡು ಬರುವಂತಹ ಜನ ಅಂತೇಳಿ ಕುರಾನ್ ನಮಗೆ ಹೇಳ್ಕೊಡ್ತದೆ. ಹಾಗಾಗಿ ಟಿಪ್ಪು ಸುಲ್ತಾನ್ ಆಗ್ಲಿ ಅಥವಾ ಇವತ್ತಿನ ಯಾವ್ದೋ ಖಾನ್, ಸೈಯದ್, ಪಠಾಣ್ ಯಾರಾದ್ರೂ ಆಗ್ಲಿ, ಅವ್ರೆಲ್ಲರೂ ಕೂಡ ಯಾಕೆ ಕೆಲಸ ಮಾಡ್ತಾರಂದ್ರೆ ಎಲ್ಲೋ ಒಂದು ಕಡೆ ಸೃಷ್ಟಿಕರ್ತನ ಭಯ ಇದೆ. ಅದ್ರ ಜೊತೆಲಿ ಕೆಲವು ಜನ ಪ್ರಶ್ನೆನೂ ಕೂಡ ಕೇಳ್ತಾರೆ, ನಿಮ್ಗೆ ಸಂವಿಧಾನ ಮುಖ್ಯನಾ ಅಥವಾ ನಿಮ್ಮ ಧರ್ಮದ ಗ್ರಂಥ ಮುಖ್ಯನಾ ಅಂತ. ಇದಕ್ಕೂ ಕೂಡ ನೀವು ಉತ್ತರ ನೋಡ್ಕೋಬೇಕು. ಏನು ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರ್ತಕ್ಕಂಥ ಸಂವಿಧಾನ ಇದೆ, ಆ ಸಂವಿಧಾನ ನಿಮ್ಮ ಹತ್ರ ಮೊಬೈಲ್ ಇದೆ, ಚೆಕ್ ಮಾಡಿ ನೋಡ್ಕೊಳ್ಳಿ, ಗೂಗಲ್ ಅಲ್ಲಿ ಹಾಕಿ ಕಾನ್ಸ್ಟಿಟ್ಯೂಷನ್ ಆಫ್ ಮದೀನಾ ಅಂತ ಟೈಪ್ ಮಾಡಿದ್ರೆ ಆ ಕಾಲದಲ್ಲಿ ಪ್ರವಾದಿ ಮೊಹಮ್ಮದ್ ರವರು ಮದೀನಾ ಶಿಫ್ಟ್ ಆದಾಗ ಕಾನ್ಸ್ಟಿಟ್ಯೂಷನ್ ಆಫ್ ಮದೀನಾ ಅಂತ ಬಳಸಿದ್ದಾರೆ. ಅದಕ್ಕೆ ಅರಬಿಕಲ್ ಹೆಸರು ಮೀಸಾಖ್ ಮದೀನಾ. ಆ ಮೀಸಾಖ್ ಮದೀನಾದಲ್ಲಿ ಆಶ್ಚರ್ಯ ಅನ್ಸುತ್ತೆ, ಎಲ್ಲೋ ಒಂದು ಕಡೆ ಮುಸಲ್ಮಾನರು ಏನ್ ಹೇಳ್ತಾರೆ, ಧರ್ಮದ ಸ್ವಾತಂತ್ರ್ಯ ಇದೆ, ಯಾರಿಗೆ ಯಾವ ಧರ್ಮ ಬೇಕು ಆ ಧರ್ಮ ನೀನು ಒಪ್ಕೋಬಹುದು ಅಂತಕ್ಕಂಥದ್ದು ನಮಗೆ ಕುರಾನ್ ಅಲ್ಲೂ ಕೂಡ ಹೇಳ್ಕೊಟ್ಟಿದೆ. ಆದ್ರೆ ಕುರಾನ್ ಮತ್ತೊಂದು ಸ್ಪಷ್ಟನೆ ಕೊಡ್ತದೆ, ಏನು, ನೀನು ಏಕದೇವ ಆರಾಧನೆ ಬಿಟ್ಟು ಬಹುದೇವ ಆರಾಧನೆ ಮಾಡು ಅಂತೇಳಿ ಯಾರಾದ್ರೂ ಹೇಳಿದ್ರೆ ಅದಕ್ಕೆ ವಿರೋಧ ಮಾಡುವಂತ, ಅದನ್ನ ಮಾಡ್ಲಿಕ್ಕೆ ನನ್ನ ಸಂವಿಧಾನ ಅವಕಾಶ ಕೊಡ್ತದಲ್ಲ. ನಿನಗೆ ಯಾವ ಧರ್ಮ ಬೇಕು ಅದನ್ನ ಪಾಲಿಸು ಅಂತೇಳಿ ನನಗೆ ನಮ್ಮಪ್ಪ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ರೈಟ್ ಕೊಟ್ಟಾಗ ನನಗೆ ಈ ದೇಶದ ಸಂವಿಧಾನ ತಾನೇ ಕಾಪಾಡ್ತದೆ. ವಿ ದ ಪೀಪಲ್ ಆಫ್ ಇಂಡಿಯಾ, ಮುಸ್ಲಿಂ, ಕ್ರಿಶ್ಚಿಯನ್ ಎಲ್ಲ ಆಮೇಲೆ ಕೆಳಗಡೆ ಬರ್ತಾ ಇದ್ರೆ, ಟು ಪ್ರಾಕ್ಟೀಸ್ ದ ರಿಲಿಜನ್ ವಿಚ್ ಎವರ್ ಯು ವಾಂಟ್, ಟು ಪ್ರೀಚ್ ದ ರಿಲಿಜನ್ ವಿಚ್ ಎವರ್ ಯು ವಾಂಟ್. ನಿನ್ನ ಧರ್ಮದ ಬೋಧನೆ ಮತ್ತೊಬ್ಬರಿಗೆ ಹೇಳಲಿಕ್ಕೂ ಕೂಡ ಈ ಸಂವಿಧಾನ ಅವಕಾಶ ಮಾಡಿಕೊಡ್ತದೆ. ಹಾಗಾಗಿ ಇವತ್ತು ನಮಾಜು ಕೂಡ ಮಾಡ್ತೀವಿ ನಾವು. ಹೊರಗಡೆ ಮಸೀದಿ ತುಂಬಿಕೊಂಡಿದ್ರೆ ಈದ್ ಸಂದರ್ಭದಲ್ಲಿ ರೋಡಲ್ಲೂ ಕೂಡ ಬಂದು ನಮಾಜ್ ಮಾಡ್ತೀವಿ. ಅದಕ್ಕೆ ನಮಗೆ ಈ ಸಂವಿಧಾನ ಅವಕಾಶ ಮಾಡಿಕೊಡ್ತದೆ.